ಮೂರ್ತಿಗಳೇ, ಮೂರ್ತಿ ಅವರೇ. ಓ ಸುರೇಶ್ ಅವರು ದೇವರು ಬಂದಾಗ ಬಂದ್ರಿ. ಮಧುರ, ಒಂದು ಗ್ಲಾಸ್ ಬೋರ್ಬಿಟ ತಗೊಂಬರಮ್ಮ. ಹೇಗಿದ್ದಾರೆ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ? ಅಯ್ಯೋ ಮರ್ತೆ, ಕೂತ್ಕೊಳ್ಳಿ ನೀವು. ಇಷ್ಟು ಹೊತ್ತು ನಿಮಗೆ ಕಾಯ್ತಾ ಇದ್ದೆ ನೋಡಿ. ನಿಮ್ಮಂಥವ್ರು ಇರೋದ್ರಿಂದಾನೇ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ನಾನು ಮದುವೆ ಕೆಲಸ ಎಲ್ಲ ಶುರು ಹಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಬಂದು ಹೋದರು. ಈ ಚಪ್ರ ಹಾಕೋರು, ವಾಲಕದವರು, ಅಡುಗೆಯವರು, ದಿನಸಿಯವರು, ಪೆಂಡಾಲ್ನವರು ಎಲ್ಲರೂ. ಈ ಮದುವೆ ಅಂದಮೇಲೆ ಎಷ್ಟೊಂದು ಖರ್ಚಿರುತ್ತೆ, ಎಷ್ಟೊಂದು ವ್ಯವಸ್ಥೆ ಇರುತ್ತೆ ನೋಡಿ. ನೀವು ಈಗ ನನ್ನ ಮಗಳ ಮದುವೆಗೆ ಅಂತ ದುಡ್ಡು ಕೊಡ್ತಾ ಇದ್ದೀರಿ. ನೀವು ಕೊಟ್ಟ ತಕ್ಷಣ ನಾನು ಅಷ್ಟೇ ಎಲ್ರಿಗೂ ಹಂಚ್ಕೊಂಡು ಬಂದ್ಬಿಡ್ತೀವಿ. ಚೆಕ್ಕು ಗಿಕ್ಕು ಅಂತೆಲ್ಲ ಕೊಡೋಕೆ ಹೋಗ್ಬೇಡಿ ಸುರೇಶ್ ಅವರೇ. ಬ್ಯಾಂಕಿಗೆ ಹೋಗಬೇಕು, ಕಾಯಬೇಕು, ತುಂಬ ಲೇಟ್ ಆಗ್ಬಿಡುತ್ತೆ. ಕ್ಯಾಶ್ ಕೊಟ್ಬಿಡಿ. ಯಾಕೆ ಸುಮ್ಮನೆ ಆಗ್ಬಿಟ್ರಿ ಸುರೇಶ್ ಅವರೇ? ನಾನು 1.5 ಲಕ್ಷ ಕೇಳಿದ್ನಲ್ಲ ನಿಮಗೆ. ಮೂರ್ತಿಗಳೇ, ನಿಮ್ಗೆ ಅಷ್ಟೊಂದು ದುಡ್ಡು ಕೊಟ್ರೆ ವಾಪಸ್ ಹೇಗೆ ತೀರಿಸ್ತೀರಾ? ಇದೇನು ಹೀಗೆ ಅಂದ್ಬಿಟ್ರೆ? ಇನ್ನು 2 ತಿಂಗಳು ರಿಟೈರ್ಡು, ಗ್ರಾಜ್ಯುಟಿ, PF ಎಲ್ಲ ಬಂದ್ಬಿಡುತ್ತಲ್ಲ, ಕೊಟ್ಬಿಡ್ತೀನಿ. ಈಗ 1.5 ಲಕ್ಷ ತಂದಿದ್ರ ತಾನೇ? ತಂದಿಲ್ಲ ಮೂರ್ತಿಗಳೇ. ಯಾಕೆ ಸುರೇಶ್ ಅವರೇ, ಕೊನೆಗಳಿಗೆ ಕೈ ಕೊಡ್ಬೇಡ್ರಿ. ನಾನು ಎದೆ ಹೊಡೆದೋಗುತ್ತೆ. ಎಲ್ರಿಗೂ ಮಾತು ಕೊಟ್ಬಿಟ್ಟಿದ್ದೀನಿ, ದುಡ್ಡು ತಂದು ಕೊಡ್ತೀನಿ ಅಂತ. ಕ್ಷಮಿಸು ಮೂರ್ತಿಗಳೇ, ಅದು ನನ್ನ ಹೆಂಡತಿ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ನು. ವ್ಯವಹಾರ ನಿಮ್ದಲ್ವ ಸುರೇಶ್ ಅವರೇ? ನಿಮ್ಮ ಹೆಂಡತಿ ಯಾಕಾಗಲ್ಲ ಅಂತಾರೆ? ವ್ಯವಹಾರ ಎಲ್ಲ ನಂದೇನೆ, ಹೆಂಡ್ತಿನೂ ಒಂದು ಮಾತು ಕೇಳಬೇಕಲ್ವಾ? ಇಷ್ಟಕ್ಕೂ ನಿಮ್ಮ ಹೆಂಡತಿ ನನಗೆ ಯಾಕೆ ದುಡ್ಡು ಕೊಡಬೇಡ ಅಂತಾರೆ? ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರು ನಿಮ್ಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಯಾಕ್ರಯ್ಯ ಹೀಗೆ ಮಾಡ್ತಾ ಇದ್ದೀರಾ? ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ? ಹೆಣ್ಣು ಎತ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.